ಇವ್ರು ಇವೆಲ್ಲ ಡ್ರೆಸ್ ಯಾವಾಗ ಹಾಕೋತಾರ ನಾನು ನೋಡ್ತೀನಿ. ಬರೀ ಒಗ್ಯಾಕೆ ಮಾತ್ರ ಬಂದಿರ್ತಾವೆ, ಮರ್ಚಿ ಇಡೋದ. ಯಾವಾಗ ಹಾಕೊಂತಾರ ಏನು ಒಂದು ಗೊತ್ತಾಗಂಗಿಲ್ಲ. ಸೌಮ್ಯ ರೀ ಬರ್ರಿ, ಏನಾರ ಬೇಕಾಗಿತ್ತೇನ? ಮೇಡಮ್ ಅವರು ಏನೋ ಅನ್ಕೊಂತ ಬಟ್ಟೆ ಮಡ್ಚಿಡಾಕತ್ತಂಗಿತ್ತು. ಅಲ್ಲ ರೀ, ನೀವು ಹಾಸ್ಪಿಟಲ್ಗೆ ವೈಟ್ ಕಲರ್ ಡ್ರೆಸ್ ಹಾಕೊಂಡು ಹೋಗಿರ್ತೀರಿ. ಇವೆಲ್ಲ ಕಲರ್ ಡ್ರೆಸ್ ಎಲ್ಲ ಯಾವಾಗ ಹಾಕೊಂಡಿರ್ತೀರಿ? ಕರೆಕ್ಟ್. ಹಾಂ, ಒಳ್ಳೆ ಹೆಂಡತಿ ನೋಡು. ಅಲ್ಲ, ಇರೋಕೋಬೇಕು ಹೆಂಡತಿ ಅದಿದಿ, ಗಂಡ ಯಾವ ಡ್ರೆಸ್ಸು ಯಾವಾಗ ಹಾಕೊಂತಾನ ಒಂದು ಗೊತ್ತಿಲ್ಲ ನಿನಗೆ. ಅಂದ್ರೆ ನಿನಗೆ ನನ್ನ ಮೇಲೆ ಕಾಳಜಿ ಇಲ್ಲ ಅಂತ ಅರ್ಥ ಆಯ್ತು, ಹೌದಲ್ಲ? ಅಯ್ಯೋ ಯಾಕ್ರಿ ಹಿಂಗೆ ಕೇಳ್ತೀರಿ? ಮತ್ತಿನ್ನೇನ, ಹಾಸ್ಪಿಟ್ಲಿಗೆ ಹೋಗಬೇಕಾರೆ ನೀ ಹೇಳ್ದಂಗೆ ವೈಟ್ ಕಲರ್ ಡ್ರೆಸ್ಸು ಮತ್ತು ಫಾರ್ಮಲ್ಸು ಹಾಕೊಂಡು ಹೋಗ್ತೇನೆ ನಿಜ. ಆದ್ರೆ ಮನ್ಯಾಗಿದ್ದಾಗ ಮತ್ತು ಫ್ರೆಂಡ್ಸ್ ಜೊತೆ ಹೊರಗೆ ಹೋದಾಗ ಮೀಟ್ ಆಗಕ್ಕೆ ಅವಾಗೆಲ್ಲ ಇವಾಗ ಕಲರ್ ಡ್ರೆಸ್ ಹಾಕೊಂಡು ಹೋಗಿರ್ತೇನೆ ಅಲ್ಲೇನ. ಅಲ್ಲೂ ಹಾಸ್ಪಿಟ್ಲ್ ಡ್ರೆಸ್ ಹಾಕೊಂಡು ಹೋಗ್ಲಿ. ಹಾಂ, ಆದ್ರೆ ಇಷ್ಟಕ್ಕೊಂದ ನಾನು ಹಂಗೆ ನಿನಗೆ ಗೊತ್ತಲ್ಲ, ಒಂದ್ಸಲ ಹಾಕೊಂಡು ಹೋಗಿ ಡ್ರೆಸ್ ಮತ್ತೊಂದ್ಸಲಿ ರಿಟರ್ನ್ ಹಾಕೊಳ್ಳೋದೇ ಇಲ್ಲ. ವಾಷಿಗೆ ಹಾಕಿದ್ಮೇಲೆ ಅದನ್ನ ಐರನ್ ಮಾಡಿನ ಹಾಕೊಳ್ಳೋದು. ಈಗ ಮೇಡಮ್ ಅವ್ರೀಗ ಚಿಂತೆ ಮಾಡೋ ವಿಷಯ ಇದು ಸಿಕ್ಕಿತ್ತಾ ಅಥವಾ ಬೇರೆ ಯಾವ್ದಾರು ಇರಲಿಲ್ಲ? ಅಯ್ಯೋ ಅದು ಹಂಗಲ್ಲ ರೀ, ಈಗಿನ್ನೂ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಿತ್ತಲ್ಲ, ಅವೆಲ್ಲ ಒಣಗಿತ್ತು. ತೊಗೊಂಬಂದು ಮಡ್ಚಿಡೋಣ ಅಂತ ತೊಗೊಂಬಂದಿದ್ನಲ್ಲ, ಅದ್ರಾಗ ಬೇರೆ ರಾಶಿ ಬಟ್ಟೆ ಗುಡ್ಡಿ ಹಾಕಿದ್ದೆ. ಮತ್ತಿನ್ನೇನು ಮಾಡಲಿ, ಒಬ್ಳ ಮತ್ತೇನಾರು ವಿಚಾರ ಮಾಡ್ಕೊಂತ ಮಾಡ್ಬೇಕಲ್ಲ ಕೆಲಸನ, ಅದನ್ನು ಮಾಡಕತ್ತಿದ್ದೆ. ಅಷ್ಟೊತ್ತಿಗೆ ನೀವು ಬಂದ್ರಿ, ಏನಂತ ಕೇಳಿದ್ರಿ, ಹೇಳಿದೆ. ನಂದೇನಾರು ತಪ್ಪೈತಾ ಇದ್ರಾಗ? ಏನೂ ತಪ್ಪಿಲ್ಲ ಬಿಡು. ಅಂದಂಗೆ ನಿನ್ನ ಅಡ್ಮಿಷನ್ ಆಗೈತಿ, ನೆಕ್ಸ್ಟ್ ಮಂತಿಂದ ಕಾಲೇಜ್ ಶುರು. ಹೌದಾ, ನೆಕ್ಸ್ಟ್ ಮಂತಿಂದ ಶುರು ಏನ್ರಿ? ಒಂದು ರೀತಿಯಿಂದ ಆರಾಮು. ನಿನ್ನ ಕಾಲೇಜ್ ಶುರು ಆಗೋಷ್ಟ್ರೊಳಗಡೆ ನಮ್ಮ ಪೂಜಾಂದು ಮದುವೆ ಆಗಿರ್ತೈತಿ. ನೀನು ಆರಾಮಾಗಿ ಕಾಲೇಜಿಗೆ ಹೋಗ್ಬೋದು, ಮದುವೆನೂ ಮಾಡ್ಬೋದು. ವಾವ್, ಸೂಪರ್. ಮತ್ತೇನು ಮೇಡಮ್ ಅವರು? ಏನಿಲ್ಲ, ನೀವೇ ಹೇಳ್ಬೇಕು. ನಂದು ಏನೂ ಇಲ್ಲ. ಮತ್ತೆ ವೈನಿ, ಅಯ್ಯೋ ಪೂಜಾ ಬಂದ್ಲು. ಅಯ್ಯ ಇವರಿಬ್ರಿಗೂ ಏನಾಗೈತಿ? ಇವ್ರು ಯಾಕೆ ಹಿಂಗೆ ಆ ಕಡೆ ಹೊಳ್ಕೊಂತಾರೆ ಇಬ್ರು? ಪೂಜಾ ಬಾ ಬಾ ಪೂಜಾ, ಏನಾರ ಬೇಕಿತ್ತಾ? ಏನಿಲ್ಲ ವೈನಿ, ಏನು ಇಬ್ರು ಆ ಕಡೆ ಹೊಳ್ಕೊಂತೀರಿ? ಮಾತಾಡಕತ್ರ ಒಬ್ರಿಗೊಬ್ರು ಮುಖ ಎದ್ರ ಬದ್ರ ಕುಂದಿರ್ಬೇಕು, ಹೌದಲ್ಲ? ಇಬ್ರು ನೋಡಿದ್ರೆ ಆ ಕಡೆ ಗಾಡಿ ನೋಡ್ಕೊಂಡು ಕುಂತೀರಿ. ಯಾಕಣ್ಣ, ಏನಾರ ಪ್ರಾಬ್ಲಮ? ನೋಡು, ಕಬಾಬ್ ಮೇ ಹಡ್ಡಿ ಬಂದಂಗೆ ಬಂದು ಏನಾರ ಪ್ರಾಬ್ಲಮ್ ಅಂತ ಕೇಳ್ತಾ ಬರತ್ ಬಂದಾಳ. ಇನ್ನೊಂದು 15 ನಿಮಿಷ ಲೇಟಾಗಿ ಬರಕರೆ ಏನಾಗಿತ್ತು? ಏ ಅಣ್ಣ, ವೈನಿ ನಿಮ್ಗೆ ಕೇಳಾತಿದ್ದೆ ಏನು? ಏನಿಲ್ಲಪ್ಪ, ಅದು ನೆಕ್ಸ್ಟ್ ಮಂತ್. ಅದು ಪೂಜಾ, ಈಗಿನ್ನೂ ಬಟ್ಟೆ ಒಣಗಿದ್ವಲ್ಲ, ಅವನ್ನ ಮಡ್ಚಿಡೋಣ ಅಂತ ತೊಗೊಂಬಂದಿದ್ದೆ. ಅಷ್ಟೊತ್ತಿಗೆ ನಿಮ್ಮ ಅಣ್ಣ ಬಂದು ನೆಕ್ಸ್ಟ್ ಮಂತ್ ನನಗೇನೋ ಕಾಲೇಜಿಗೆ ಹಚ್ಚಾರಂತಲ್ಲ, ಅಂದ್ರೆ ನೆಕ್ಸ್ಟ್ ಮಂತಿಂದ ಕಾಲೇಜ್ ಶುರು ಅಲ್ಲ, ಅದ್ರ ಬಗ್ಗೆ ಹೇಳಕತ್ತಿದ್ರು. ಅಷ್ಟೊತ್ತಿಗೆ ನೀನು ಬಂದೆಮ್ಮ. ಹೌದಾ? ಅದು ಹೌದು, ಏನು ಬಂದಿದ್ದು? ಯಾಕಣ್ಣ, ನಾನು ಬರಬಾರ್ದಾಗಿತ್ತಾ? ಹಂಗೇನಿಲ್ಲ, ಬರ್ಬೋದು. ಆದ್ರೆ ಇನ್ನೊಂದು ಸ್ವಲ್ಪ ಬಿಟ್ಟು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ ಏನಿಲ್ಲ ಪೂಜಾ, ಹಂಗೇನಿಲ್ಲ. ಅದು ನಿಮ್ಮ ಅಣ್ಣನೂ ಈಗ ಬಂದಿದ್ರಲ್ಲ, ಕಾಲೇಜ್ ಬಗ್ಗೆನ ಮಾತಾಡತ್ತಿದ್ರು. ಏನತ್ತು, ಬಾ ಕುಂದ್ರ ಬಾ. ಏನಿಲ್ಲ ವೈನಿ, ಇವತ್ತು ನಾನು ಮತ್ತು ಕಾವ್ಯ ಇಬ್ರು ನಮ್ದು ಮದ್ವಿದ ಶಾಪಿಂಗಿಗೆ ಅಂತಂದೇಳಿ ಹೊಂಟಿದ್ವಿ. ಹಂಗ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಕರೆಕ್ಟ್ ಬಂದೆ. ಏನು ಮ್ಯಾರೇಜ್ ಶಾಪಿಂಗಾ? ಇಲ್ಲಪ್ಪ, ನಾನು ಬರಂಗಿಲ್ಲ, ನನಗೇನು ಗೊತ್ತಾಗಂಗಿಲ್ಲ. ನೀನು ಕಾವ್ಯ ಹೋಗ್ಬರ್ರಿ ಆತ? ಅಯ್ಯೋ ಹಂಗಂದ್ರೆ ಹೆಂಗೆ ವೈನಿ? ನನಗೆ ಗೊತ್ತು ಬಿಡ್ರಿ, ನಾನು ಕರೆದ್ರೆ ಬರೋದಿಲ್ಲ ನೀವು. ಅದ ಕಾವ್ಯ ಏನಾರ ಕರೆದಿದ್ರೆ ಇಷ್ಟೊತ್ತಿಗೆ ತಂಗಿ ಕರ್ದಾಳ ಅಂತಂದೇಳಿ ಓಡೋಡ್ ಹೋಗ್ತಿದ್ರಿ ಅಲ್ಲ. ಅಯ್ಯೋ ಯಾಕೆ ಪೂಜಾ ಹಿಂಗೆ ಮಾತಾಡ್ತಿದ್ದಿ? ನಿಜವಾಗ್ಲೂ ನನಗೇನು ಅಷ್ಟು ಬಟ್ಟೆ ಬಗ್ಗೆ ಗೊತ್ತಾಗೋದಿಲ್ಲ. ಕಾವ್ಯ ಕರೆದ್ರು ನಾನು ಹಿಂಗೆ ಹೇಳ್ತಿದ್ದೆಪ್ಪ. ನೀನು ಈ ರೀತಿ ಎಲ್ಲ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ. ಗೊತ್ತು ವೈನಿ, ನೀವೆಲ್ಲ ನನಗೆ ಸುಮ್ಮನೆ ಈ ರೀತಿ ಮಾಡಕತ್ತೀರಿ. ನಾನೇನು ನಿಮ್ಮ ತಂಗಿ ಅಲ್ಲಲ್ಲ, ನಾನು ನಿಮ್ಮ ನಾದ್ನಿ, ಅದಕ್ಕೆ ಹಿಂಗೆ ಮಾಡತ್ತೀರಿ. ನಾನು ಎಷ್ಟು ಆಸೆಯಿಂದ ನಿಮ್ಮನ್ನು ಶಾಪಿಂಗಿಗೆ ಕರ್ಕೊಂಡು ಹೋದ್ರಾತು ಅಂತಂದು ಹೇಳಿ ಓಡಿ ಬಂದು ಕೇಳಕತ್ರ ಬರಲ್ಲ ಅಂದ್ರಿ. ಸರಿ ಬಿಡ್ರಿ, ಆಯ್ತು. ಅಯ್ಯೋ ಪೂಜಾ, ಯಾಕೆ ಬೇಜಾರು ಮಾಡ್ಕೊಂತಿ? ಬಾ ಇಲ್ಲೇ. ಬೇಡ ಬಿಡ್ರಿ ಬೇನಿ, ನೋಡ್ರಿ ನೀವು ಇಷ್ಟೆಲ್ಲ ಹೇಳಿದ್ರು, ನಾ ಇಷ್ಟೆಲ್ಲ ಕೇಳಿದ್ರು, ಅಣ್ಣ ಒಳ್ಳೆ ಗಂಬ ಕುಂತಾನ, ಏನು ರೆಸ್ಪಾನ್ಸ್ ಮಾಡತ್ತಿಲ್ಲ. ಇದ್ರ ಮೇಲೆ ಗೊತ್ತಾಗತ್ತೈತಿ ಅವನಿಗೂ ತಂಗಿ ಮೇಲೆ ಎಷ್ಟು ಪ್ರೀತಿ ಐತೆ ಅಂತ ಹೇಳಿ. ಪೂಜಾ, ನಿಮ್ಮಿಬ್ರು ಮಧ್ಯ ನನ್ನ ಎಳೆಯಕ್ಕೆ ಹೋಗ್ಬೇಡ. ಏನು ನೀನು ಶಾಪಿಂಗ್ ಹೋಗ್ಬೇಕಾ? ನಾನು ಶಾಪಿಂಗ್ ಹೋಗ್ತೀನಿ, ಅದ್ರ ಜೊತೆಗೆ ವೈನಿ ಬರಬೇಕು. ಅಷ್ಟ ತಾನ, ಬರ್ತಾಳ ತಗೋ. ಅಯ್ಯೋ ರೀ, ಏನು ಮಾತಾಡಂಗಿಲ್ಲ ಸೌಮ್ಯ. ನೀವು ಸ್ವಲ್ಪ ಈ ಕಡೆಗೆ ಬರ್ರಿ, ನಾನು ಮಾತಾಡ್ತೇನೆ ಅವಳ ಹತ್ರ. ನೀವು ಒಂದು ಹೋಗಿ ನಾನು ಮಾಡ್ತೀರಿ. ಸರಿ, ಏನು ಮಾತಾಡ್ತೀವಿ ನೋಡಿ ಮಾತಾಡು. ಆದ್ರೆ ನಮ್ಮ ತಂಗಿಗೆ ಏನಾರ ಬೇಜಾರು ಮಾಡಿದ್ರೆ ಸುಮ್ಮನಿರಂಗಿಲ್ಲ ನೋಡು. ನಾನೇನೋ ಆ ರೀತಿ ಮಾಡೋದಿಲ್ಲ, ಬರ್ರಿ ಇಲ್ಲಿ. ಪೂಜಾ, ಶಾಪಿಂಗಿಗೆ ಹೋಗ್ಬೇಕಾ? ಹಾ ವೈನಿ, ನೀವು ನನ್ನ ಜೊತೆಗೆ ಬರಬೇಕು. ಸರಿ ಬರ್ತೀನಿ, ಆದ್ರೆ ಒಂದು ಕಂಡೀಷನ್. ಏನಿದು ನನ್ನ ಹೆಂಡತಿ ಕಂಡೀಷನ್ ಎಲ್ಲ ಹಾಕೋದು ಕಲ್ತ್ಬಿಟ್ಟಾಳ? ಕಂಡೀಷನ್ನ ಏನು ವೈನಿ ಅದು? ನಿನಗ ಮತ್ತು ಕಾವ್ಯಾಗ ನಾನು ಟ್ರೆಡಿಷನಲ್ ಸ್ಯಾರೀಸ್ನೆಲ್ಲ ಸೆಲೆಕ್ಷನ್ ಮಾಡ್ಕೊಡ್ತೀನಿ. ಆದ್ರೆ ಟ್ರೆಂಡಿಂಗ್ ಇರೋದು, ಆಮೇಲೆ ಫ್ಯಾನ್ಸಿ ಆಗಿರೋದೆಲ್ಲ ನೀವೇ ಸೆಲೆಕ್ಟ್ ಮಾಡ್ಕೋಬೇಕು, ಅರ್ಥ ಆತಾ? ಓ, ನಮಗೂ ಅದೇ ಬೇಕಾಗಿರೋದು. ನೀವು ನಮ್ಮ ದಾರಿ ಮುಹೂರ್ತಕ್ಕೆ, ರಿಸೆಪ್ಷನಿಗೆಲ್ಲ ಬೇಡ, ದಾರಿ ಮುಹೂರ್ತಕ್ಕೆಲ್ಲ ನಂಗೆ ಸೆಲೆಕ್ಟ್ ಮಾಡ್ಕೊಟ್ಬಿಡ್ರಿ ಸಾಕು. ಆಮೇಲೆ ರಿಸೆಪ್ಷನಿಗೆ ನಾನು ಕಾವ್ಯ ಯಾವ್ದು ಬೇಕೋ ಅದನ್ನ ನೋಡಿ ಸೆಲೆಕ್ಟ್ ಮಾಡ್ಕೊತೀವಿ. ಪ್ಲೀಸ್ ವೈನಿ, ಹೆಲ್ಪ್ ಮಾಡ್ರಿ. ಸರಿ ಆಯ್ತು, ಯಾವಾಗ ಹೋಗೋದು? ಈಗ ಮಧ್ಯಾಹ್ನ ಕಾವ್ಯ ಇಲ್ಲೇ ಬರ್ತಾಳ, ಊಟ ಮಾಡಿ ಬಿಟ್ಬಿಡೋಣ. ಸರಿ ಆಯ್ತು. ಅಣ್ಣ ದುಡ್ಡು? ಓಕೆನಮ್ಮ, ಮಧ್ಯಾಹ್ನ ಹೋಗ್ಬೇಕಾರೆ ಹೇಳ್ರಿ, ಕಾರ್ಡ್ ಕೊಡ್ತೇನೆ ಆತ. ಥ್ಯಾಂಕ್ ಯು ಅಣ್ಣ. ಸರಿ ವೈನಿ, ಮಧ್ಯಾಹ್ನ ರೆಡಿ ಆಗ್ರಿ, ನಾನು ಬರ್ತೇನೆ. ಮತ್ತೇನಾರು ಬೇಕಿತ್ತ ನನ್ನ ಮುದ್ದಿನ ತಂಗೀಗ? ಏನೂ ಇಲ್ಲ. ಸರಿ, ನಾನು ಬರ್ಲಾ? ಸುಮ್ಮನೆ ನನ್ನ ಬೈಕೋಬೇಡ ಅಣ್ಣ, ನಾನೇನು ಕಬಾಬ್ ಮೇ ಹಡ್ಡಿ ಆಗಕ್ಕೆ ಹೋಗಲ್ಲ. ಕ್ಯಾರಿ ಆನ್, ನೀ ಏನು ಮಾಡ್ತಾ ಇದ್ದಿ ಆ ಕೆಲಸ ಮುಂದುವರ್ಸು. ಬಾಯ್. ಹೇಯ್ ಪೂಜಾ, ನಿಂತ್ಕೊ ಇಲ್ಲೇ. ನಾನು ನಿಮ್ಮ ಮಧ್ಯೆ ಬರೋದಿಲ್ಲಪ್ಪ, ಬಾಯ್. ನೋಡಿದ್ರೇನ್ರಿ ಹೆಂಗಿದ್ಲು, ಹೆಂಗಾಗ್ಬಿಟ್ಲು? ಅದೆಲ್ಲ ಇರ್ಲಿ ಸೌಮ್ಯ. ಏನ್ರಿ? ಹೆಂಗಿದ್ರು ಇವಾಗ ನೀನು ಕಾವ್ಯ ಮತ್ತು ಪೂಜಾ 3 ಜನ ಶಾಪಿಂಗಿಗೆ ಹೊಂಟಿರಿ. ನೀನು ನಿನ್ಗೆ ಯಾವ ರೀತಿ ಸೀರೆ ಬೇಕೋ ಅದನ್ನ ತೊಗೊಂಡ್ಬಿಡಲ್ಲ? ಅಯ್ಯೋ ಬೇಡ ರೀ, ಆಲ್ರೆಡಿ ಒಂದು ಕಬಾರ್ಡ್ ಫುಲ್ ಸಾರೀಸ್ ಅದಾವು, ಎಲ್ಲ ಹೊಸ ಸೀರೆ. ಅವನ್ನ ಯಾವಾಗ ಉಟ್ಕೋಬೇಕು ಅಂತೇಳಿ ನಾನು ನೋಡಕತ್ತೀನಿ. ನೀವು ನೋಡಿದ್ರೆ ಮತ್ತೊಂದಿಷ್ಟು ಸಾರಿ ತಗೋ ಅಂತಿರಲ್ಲ. ಬೇಡಪ್ಪ, ಅದ್ರಾಗಿಂದ ಯಾವ್ದಾರ ಒಂದೆರಡು ಸೀರೆ ತೊಗೊಂಡು ಉಟ್ಕೊಂಡ್ರೆ ಆಯ್ತು ಮದ್ವೀಗ. ಇಲ್ಲಿ ನೋಡು ಸೌಮ್ಯ, ನೀನು ನಿನ್ನ ಮದ್ವೆ ಅಂತಂದು ಹೇಳಿ ಯಾವುದೇ ರೀತಿ ಆಸೆ ಏನೂ ಇಟ್ಕೊಂಡಿರಲಿಲ್ಲ. ಅದ್ರಾಗ ಬೇರೆ ನಂದು ನಿಂದು ಮದ್ವೆ ಟೈಮ್ನಾಗೆ ಮುಂಚೆನ ಫಿಕ್ಸ್ ಆಗಿ ಎಲ್ಲರೂ ಇಷ್ಟಪಟ್ಟಂಗೆ ಮದುವೆ ಏನು ಆಗಿದ್ದಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೇನೆಲ್ಲ ಆಗೋಯ್ತಂತ ನಿನಗೆ ಗೊತ್ತು.
ನಿನಗೂ ನಿನ್ನ ಮನಸ್ಸೊಳಗಡೆ ಇದೇ ರೀತಿ ರೆಡಿ ಆಗಬೇಕಿತ್ತು, ಇಂಥ ಸೀರೆ ತೊಗೋಬೇಕಿತ್ತು, ಅಂಥ ಸೀರೆ ತೊಗೋಬೇಕಿತ್ತು ಅಂತ ಹೇಳಿ ಏನಾರ ಆಸೆ ಇದ್ದಿರ್ಬೋದು. ಆದ್ರೆ ಅದನ್ನ ಇವಾಗ ನನಗೆ ನೆರವೇರಿಸ್ಕೊಡಕ್ಕೆ ಆಗೋದಿಲ್ಲ. ಆದ್ರೆ ಪೂಜಾನ್ ಮ್ಯಾರೇಜಿಗೆ ನಿನಗೆ ಯಾವ ಥರ ಸೀರೆ ಬೇಕು, ಪೂಜಾ ಅಂದ್ರೆ ಪೂಜಾ ಒಬ್ಬಳ ಅಲ್ಲ, ಕಾವ್ಯ ಪೂಜಾ ಇಬ್ಬರದು ಮ್ಯಾರೇಜ್ ಟೈಮಿಗೆ ನಿನಗೆ ಯಾವ ರೀತಿ ಡ್ರೆಸ್ಸಿಂಗ್ ಮಾಡ್ಬೇಕಂತ ಆಸೆ ಐತಲ್ಲ ಅದನ್ನೆಲ್ಲ ನೆರವೇರಿಸ್ಕೊ ಆತಾ. ಅಯ್ಯೋ ನಾನು ಆ ರೀತಿ ಯಾವ ಆಸೆನೂ ಕಟ್ಟಿರ್ಲಿಲ್ಲ ರೀ, ಸುಮ್ಮನೆ ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀನು ಕಟ್ಟಿರಲಿಲ್ಲ, ಆದ್ರೆ ನಾನು ಕಟ್ಟಕತ್ತೇನಲ್ಲ. ಸರಿ, ನಾನು ಒಂದಿಷ್ಟು ಡಿಸೈನ್ಸ್ ಎಲ್ಲ ಕಳಿಸ್ತೀನಿ, ಅದೇ ರೀತಿ ಡ್ರೆಸ್ಸಸ್ ತಗೋ. ಆಮೇಲೆ ನಿನಗೆ ಯಾವ ರೀತಿ ಟ್ರೆಡಿಷನಲ್ ಸಾರಿ ಇಷ್ಟ ಆಗ್ತೈತಿ ಅದನ್ನು ತಗೋ. ಅರ್ಥ ಆಯ್ತಾ? ನಮ್ಮ ಮ್ಯಾರೇಜ್ ಟೈಮ್ನಾಗಿಂದ ಆಸೆಗಳನ್ನೆಲ್ಲ ನನಗೆ ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ. ಆದ್ರೆ ಆ ಮೂಮೆಂಟ್ಸ್ನ ನಮ್ಮ ಪೂಜಾ ಮತ್ತು ಕಾವ್ಯನ ಮದುವೆ ಟೈಮ್ನಿಗೆ ಮತ್ತೆ ನಾನು ನಿನ್ನ ಆಸೆನ ನೆರವೇರಿಸೋ ಥರ ಮಾಡ್ಬೋದಲ್ಲ. ಅಯ್ಯೋ ನೀವೇನು ಹೇಳತ್ತೀರಿ, ನನಗೊಂದು ಅರ್ಥ ಆಗಕತ್ತಿಲ್ಲಪ್ಪ. ಏನಿಲ್ಲ, ನಾನು ಹೇಳ್ದಂಗೆ ಕೇಳು, ಅಷ್ಟೇ ಸಾಕು. ಇದು ನಮ್ಮಿಬ್ರದ್ದು ಡ್ರೆಸ್ ಕೊಡು. ನೀನು ಒಂದು ಕೆಲಸ ಮಾಡು, ಅವ್ರಿಬ್ರದ್ದು ಶಾಪಿಂಗ್ ಆದಮೇಲೆ ನನ್ನನ್ನು ಕರಿ, ನೀವಿಬ್ರು ಎಲ್ಲಿ ಹೋಗ್ತೀರಿ ನೋಡ್ರಿ ಹೇಳ್ರಿ. ಅವ್ರು ಶಾಪಿಂಗ್ ಮಾಡೋ ಟೈಮಿಗೆ ನಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದುಬಿಡ್ತೇನಂತ. ನಾನು ನೀನು ಒಂದೇ ಥರ ಕಲರ್ ಇರುವಂಥ ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅಂದ್ರೆ ನಿನ್ನ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗಬೇಕು. ಪರವಾಗಿಲ್ವೇ, ಡಾಕ್ಟ್ರಿಗೂ ಈ ರೀತಿ ಎಲ್ಲ ಕನಸುಗಳಿದ್ದಾವೆ. ನಾನೇನೋ ಅನ್ಕೊಂಡಿದ್ದೆ ನಿಮ್ಮನ್ನ. ಯಾಕಪ್ಪ, ನನಗೂ ಆಸೆ ಇರಬಾರ್ದಾ? ಅರ್ಥ ಆಯ್ತಾ? ಸರಿ ಆಯ್ತು ತಗೊಳ್ರಿ, ನಾನು ಫೋನ್ ಮಾಡ್ತೇನೆ ಅಂತ ನೀವು ಬರುವಂತ್ರಿ. ಸರಿ, ಬೇಗ ಟಿಫನ್ ಮಾಡು, ನಾನು ತಿಂದು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಮತ್ತು ಮಧ್ಯಾಹ್ನ ನಿನ್ನ ಜೊತೆ ಶಾಪಿಂಗಿಗೆ ಬೇರೆ ಬರಬೇಕಲ್ಲ. ಸರಿ ಬರೀ ಹಾಕೊಡ್ತೀನಿ, ತಿಂದು ಹಾಸ್ಪಿಟ್ಲಿಗೆ ಹೋಗುವಂತ್ರಿ. ನಡಿ. ಭವ್ಯ, ಏ ಭವ್ಯ, ಸೀತಾ, ಏ ಸೀತಾ, ಎಲ್ಲಿ ಹೋಗ್ಯಾವ ನೀ ಹುಡುಗಿಯರ? ಎಷ್ಟು ಕೂಗಿದ್ರು ಹಾ ಇಲ್ಲ ಹ್ಞೂ ಇಲ್ಲ. ಅಯ್ಯೋ ಅಮ್ಮ ಕರೆದಂಗಾತಲ್ಲ. ಅಮ್ಮ ಏನಮ್ಮ ಕರೆದಿದ್ದು? ಎಲ್ಲಿ ಹೋಗಿದ್ದೆ? ಇಷ್ಟೊತ್ತಾದ್ರೂ ಪತ್ತೆನೇ ಇಲ್ಲ. ಆ ಭವ್ಯನೂ ಎಲ್ಲಿ ಹೋಗ್ಯಾಳ? ಅಮ್ಮ ಆಕಿ ಕಾಲೇಜಿಗೆ ಹೋಗ್ಯಾಳಲ್ಲೇನು? ಇನ್ಮೇಲೆ ಅಕ್ಕಿ ಮತ್ತು ಕಾರ್ತಿ ಇಬ್ರು ಸೇರಿ ಬರ್ತಾರಲ್ಲೇನು? ಇಷ್ಟೊತ್ತಾದ್ರೂ ಬಂದಿಲ್ಲ? ಇಷ್ಟೊತ್ತಿಗೆಲ್ಲ ಬಂದ್ಬಿಡ್ಬೇಕಿತ್ತಲ್ಲ. ಅಮ್ಮ ಬೆಳಗಿನ ಹೇಳಿ ಹೋಗ್ಯಾಳಲ್ಲೇನಮ್ಮ ನಿನಗಕ್ಕಿ, ಎಕ್ಸ್ಟ್ರಾ ಕ್ಲಾಸ್ ಅದಾವು, ಸ್ವಲ್ಪ ಲೇಟ್ ಆಗ್ತೈತಿ ಇವತ್ತು ಬರೋದು ಅಂತ ಹೇಳಿ. ಕಾರ್ತಿನೂ ಹಂಗೆ ಹೇಳಿ ಹೋಗ್ಯಾನ. ಏನು ಸುಮ್ಮನೆ ನೀನು ಕರೆಕ್ಟ್ ಟೈಮಿಗೆ ಬಂದಿಲ್ಲ ಅಂತ ಹೇಳಿ ಒದ್ರಕೊಂತ ಕುಂತು ಬಿಡ್ತಿದ್ದಿ. ಹೂನವ, ನಾನು ಮಾತಾಡಿದ್ರೆ ನಿನಗೆ ಒದ್ರಕೊಂತ ಕುಂತಂಗ ಅನಿಸ್ತೈತಿ. ಅಂದಾಗ ಎಲ್ಲ ನನ್ನ ರೊಕ್ಕ? ಅಮ್ಮ ಅದು ಕಾರ್ತಿಗೆಲ್ಲ ಅದು ಪಾರ್ಸಲ್ ಕಳ್ಸಕ್ಕೆ ಹೇಳಿದ್ದೆ, ಅವನು ಕಳ್ಸನ. ಇವರು ಅಲ್ಲಿಂದ ಅಮೌಂಟ್ ಹಾಕ್ಯಾರಂತ. ಅದೇನೋ ಸ್ವಲ್ಪ ಏನೋ ಸ್ಟ್ರೈಕು ಏನೇನೋ ಅನ್ನಕತ್ತಿದ್ರು, ಹಾಗಾಗಿ ಬರ್ಬೋದಮ್ಮ, ಸ್ವಲ್ಪ ವೇಟ್ ಮಾಡು. ಅಣ್ಣ ಬರ್ರಿ, ಬಂದ್ರಿ? ಹಾ ಕಾರ್ತಿಕ್ ಬಾ, ಒಂದು ಸ್ವಲ್ಪ ಮಾತಾಡೋದಿತ್ತ ಅದಕ್ಕೆ ಬಂದೆ. ಹೌದೇನ್ರಿ ಅಣ್ಣ? ಬರ್ರಿ ಹಂಗಾರೆ ಒಳಗೆ ಹೋಗೋಣ. ಭವ್ಯ, ಏ ಭವ್ಯ, ಅಮ್ಮ ಭವ್ಯ ಇಲ್ಲೇ? ನನಗೇನು ಗೊತ್ತು, ನಿನಗೆ ಗೊತ್ತಿರ್ಬೇಕಲ್ಲ. ನೀನು ಹೇಳ್ತೀನಿ ನಿನ್ನ ಜೊತೆನ ಅಲ್ಲೇನ ಕಾಲೇಜಿಂದ ಬರೋದು? ಏನು ನಾನು ಆಕಿನ ಕರ್ಕೊಂಬರಕ್ಕೆ ಹೋಗ್ತೇನೆ? ಅಯ್ಯೋ ಅಮ್ಮ, ನಾವು ಬಂದು ತಿರ್ಗಾ ಅರ್ಧ ತಾಸಿನ ಮೇಲೆ ಆತು. ಹಾ, ನನಗೇನು ಗೊತ್ತಪ್ಪ. ಈಗ ರಸೀತಾ ಹೇಳಿದ್ಲು ಇನ್ನೂ ಬಂದಿಲ್ಲ, ಇವತ್ತು ಲೇಟ್ ಆಕೈತಿ ಅಂತಂದು ಹೇಳಿ ಹೋಗಿದ್ರಂತ ಬೆಳಗ್ಗೆ. ಹ್ಞೂ ಅಮ್ಮ, ಆದ್ರದು ಕ್ಲಾಸಸ್ ಕ್ಯಾನ್ಸಲ್ ಆಯ್ತು, ಅವಾಗಲೇನ ಬಂದ್ವಿ. ಮೇ ಬಿ ಫ್ರೆಶ್ ಅಪ್ ಏನಾರು ಆಗಕತ್ತಿರ್ಬೇಕು ಅನಿಸ್ತೈತಿ. ಏನಪ್ಪ ನಿಮ್ಮಿಬ್ರದ್ದು ಒಂದು ಗೊತ್ತಾ ಆಗವಲ್ದು. ಅದೇನ ಅಂತಾರಲ್ಲ, ಮೀನಿನ ಹೆಜ್ಜೆ ಬೇಕಾದ್ರೆ ಕಂಡು ಹಿಡಿಬೋದಂತ, ಹೆಣ್ಣಿನ ಹೆಜ್ಜೆ ಕಂಡು ಹಿಡಿಯಕ್ಕೆ ಆಗಂಗಿಲ್ಲ ಅಂತ. ಯಾಕಮ್ಮ ಎಲ್ಲದಕ್ಕೂ ಆಕಿ ಭವ್ಯನ ಮೇಲೆ ನೀನು ಅಪೋದ ಹಾಕ್ತಿದಿ? ನೀನು ಸ್ವಲ್ಪ ಸುಮ್ಮನಿರು, ನಾನು ಹೇಳಿದ ಕೆಲಸ ಮೊದಲು ಮಾಡು. ಅಯ್ಯೋ ಅಂದಂಗ ಅಕ್ಕ, ಅದು ಸೂರಜಣ್ಣ ಬಂದಾರ, ಒಂದು ಸ್ವಲ್ಪ. ಇನ್ನು ಸೂರಜಣ್ಣ ಬಂದಾರ? ಕರಿಯೋ, ಹೊರಗೆ ನಿಂತು ಮಾತಾಡ್ಸಕತ್ತೀಯಾ? ಸೀತಾ ಆರಾಮೇನವ? ಹ್ಞೂ ಅಣ್ಣ, ನಾನು ಆರಾಮ, ನೀವು ಆರಾಮದಿರಿ? ಹೂನಪ್ಪ, ನಾನು ಆರಾಮದೆ ನೋಡು. ಆಂಟಿ ಆರಾಮದಿರಿ? ಹ್ಞೂನಪ್ಪ, ಹಿಂಗದೆ ನೋಡು. ಆಮೇಲೆ ಮಧು ಅಕ್ಕ, ಪಾಪು ಅಮ್ಮ ಎಲ್ಲ ಹೆಂಗದಾರಣ್ಣ? ಎಲ್ಲರೂ ಚೆನ್ನಾಗದಾರ ನೋಡು. ಮತ್ತೇನಪ್ಪ ಬಂದಿದ್ದಿ ಈಗ? ಅಯ್ಯೋ ಆಂಟಿ ಏನಿಲ್ಲ, ಒಂದು ಸ್ವಲ್ಪ ಕೆಲಸ ಇತ್ತು ಅಂತಂಗ. ಸೀತಾ, ಏನಣ್ಣ? ಅಯ್ಯೋ ನಾನು ಬಂದಿದ್ದ ಉದ್ದೇಶ ಏನು ಅಂತಂದ್ರೆ, ನಿಮ್ಮ ಮನೆಯವರು ಫೋನ್ ಮಾಡಿದ್ರಪ್ಪ ನನಗೆ. ನಮ್ಮ ಮನೆಯವರ? ಇನ್ನ ನಮ್ಮ ಸೀತನ್ ಮನೆಯವ್ರು ನಿನಗೆ ಫೋನ್ ಮಾಡಿದ್ರೇನಪ್ಪ? ಏನಂತ? ರೊಕ್ಕ ಪಕ್ಕ ಏನಾರ ಕಳ್ಸನೇನ? ಅದೇನ ತ್ರಾಸ ಆಗೈತಿ, ಬ್ಯಾಂಕಿನ ಪ್ರಾಬ್ಲಮ್ ಏನೇನ ಅನ್ನಕತ್ತಿದ್ಲ. ಮತ್ತೆ ನಿನ್ನ ಅಕೌಂಟಿಗೆ ಏನಾರ ಹಾಕ್ಯಾನೇನಪ್ಪ? ಹಂಗೇನಾರ ಇದ್ರೆ ಒಂದು ಸ್ವಲ್ಪ ನನ್ನ ಅಕೌಂಟಿಗೆ ಹಾಕೊಟ್ಬಿಡಪ್ಪ, ಇಲ್ಲಾಂದ್ರೆ ರೊಕ್ಕ ಬಿಡಿಸ್ಕೊಂಬಂದು ನನ್ನ ಕೈ ಕೊಡ್ತೀಯನ? ಅಮ್ಮ ಅವ್ನು ಎದಕ್ಕೆ ಬಂದಾನ ಅಂತಂದೇಳಿ ಸ್ವಲ್ಪ ಕೇಳು. ಇದು ಈಗಾರ ಬಂದಾನ, ಅವ್ನಿಗೊಂದು ಸ್ವಲ್ಪ ನಾಷ್ಟಾ ಚಾ ಅದು ಅಂತಂದೇಳಿ ಉಪಚಾರ ಮಾಡು. ಮೊದಲು ಹೋಗಿ ಒಂದು ಲೋಟ ನೀರು ತಂದ್ಕೊಡು. ಹಂಗ ಸುಮ್ಮನೆ ಸೀದಾ ರೊಕ್ಕ ಸುದ್ದಿ ಮಾತಾಡಿದ್ರ ಅಯ್ಯೋ ಇರ್ಲಿ ಬಿಡು ಕಾರ್ತಿ, ಏನಾಗೋದಿಲ್ಲ. ಅವರು ನಮ್ಮ ಅಮ್ಮನ ಸಮಾನನ ಅಲ್ಲ, ಹೋಗ್ಲಿ ಬಿಡು, ಏನಾಗೋದಿಲ್ಲ. ಅಯ್ಯೋ ನೀರಪ್ಪ, ಅವ್ನು ಯಾವಾಗ್ಲೂ ಹಂಗ. ಇವ್ರಿಬ್ರು ಅಕ್ಕ ತಮ್ಮ ಅದರಲ್ಲ, ನನ್ನ ಮೇಲೆ ಹಳಹಳ್ಸಕ ನಿಂತು ಬಿಡ್ತಾರ. ಏನಾರ ಒಟ್ಟು ಸಿಕ್ಕರೆ ಸಾಕು ಅಪವಾದ ಹಾಕಕ ನಿಂತು ಬಿಡ್ತಾರ. ನೀನು ಹೇಳಪ್ಪ, ಎದಕ್ಕೆ ಬಂದಿದ್ದು ನೀನು? ರೊಕ್ಕ ಕೊಡಕಂತ ಬಂದೇನ? ಅಯ್ಯೋ ಆಂಟಿ, ಅದು ರೊಕ್ಕದ ಬಗ್ಗೆನ ಹೇಳಕಂತ ಬಂದೆ. ಅಣ್ಣ ನೀವು ಕುಂದ್ರು ಬರ್ರಿ, ನಾನು ಸ್ವಲ್ಪ ಚಾ ಮಾಡ್ಕೊಂಡ್ ಬರ್ತೇನೆ. ಅಕ್ಕ ನೀನಾರ ಹೋಗಿ ಮಾಡ್ಕೊಂಬಾರಪ್ಪ, ನಾವು ಮಾತಾಡ್ತಿರ್ತೀವಿ. ಅಣ್ಣ ನೀನ್ ಹಿಂಗ ನಿಂತ್ಕೊಂಡ ಮಾತಾಡ್ಬೇಕಾಕತಿ. ನಮ್ಮ ಅಮ್ಮ ಅಂತರೂ ನಿನ್ನ ಕರೆದು ಕುಂದ್ರಿಸಿ ಮಾತಾಡ್ಸೋದಿಲ್ಲ. ಬಾ ಕುಂದ್ರು ಬಾ. ಈಗ ಅಕ್ಕ ಚಾ ನಾಷ್ಟ ತಗೊಂಡ್ಬರ್ತಾಳ, ನಮ್ಮ ಭವ್ಯನೂ ಇನ್ನೇನು ಬಂದ ಬಿಡ್ತಾಳ. ಅಯ್ಯೋ ಇರ್ಲಿ ಬಿಡು, ನಡಿತೈತಿ ಬಾ. ಕುಂತಿಲ್ಲಪ್ಪ, ಈಗ ಹೇಳು. ಅಮ್ಮ ಸ್ವಲ್ಪ ಪುರ್ಸತ್ ಅನ್ನೋದು ಇಟ್ಕೋ, ಎಲ್ಲ ಹೇಳ್ತಾನ. ಏನಂಗ ಆದ್ರ ಗೆಟ್ರ ಕತೆ ಮಾಡ್ತಿಲ್ಲಪ್ಪ, 7 ತಿಂಗಳದ ಹುಟ್ಟಿನವ. ನೋಡಪ್ಪ, ಮಗ ಆಗಿ ಎಂತ ಮಾತಾಡ್ತಾನ. ನೀನು ನಿಮ್ಮ ಅಮ್ಮಗೆ ಹಿಂಗ ಮಾತಾಡ್ತೇನ? ಅಯ್ಯೋ ಇಲ್ಲಪ್ಪ, ನಾನೇನು ಈ ರೀತಿ ಮಾತಾಡಲ್ಲ ಆಂಟಿ. ನೋಡಪ್ಪ, ಒಂದ್ ಸ್ವಲ್ಪ ನಿನ್ ಬುದ್ಧಿ ಹೇಳ್ಕೊಡವನಿ. ಅಯ್ಯೋ ಇರ್ಲಿ ಬಿಡ್ರಿ ಆಂಟಿ, ಏನಾಗಂಗಿಲ್ಲ. ಒಬ್ರಿದ್ದಂಗೆ ಇನ್ನೊಬ್ರು ಇರೋಂಗಿಲ್ಲ. ಅವ್ರವ್ರ ಮನ್ಯಾಗಿನ ಪರಿಸ್ಥಿತಿ ಅವ್ರಿಗೆ ಗೊತ್ತಿರ್ತದೆ, ತಗೋರಿ. ಅದೆಲ್ಲ ಇರ್ಲಿ ಬಿಡಪ್ಪ. ನೀನು ಏನೋ ಹೇಳ್ಬೇಕಂತ ಬಂದಿಲ್ಲ. ಏನು ನಮ್ಮ ಸೀತಾನ್ ಮನೆಯವ್ರು ಫೋನ್ ಮಾಡಿದ್ರಂತ, ಏನಾತ? ಏನಿಲ್ಲ ಆಂಟಿ, ಅದು ಅವರು ಒಂದು ಸ್ವಲ್ಪ ದುಡ್ಡು ನಿಮ್ಗೆ ಟ್ರಾನ್ಸ್ಫರ್ ಮಾಡಕ್ಕೆ ಪ್ರಾಬ್ಲಮ್ ಆಗತೈತಂತ. ಹಾಗಾಗಿ ನನಗೆ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಹಾಕಕ್ಕೆ ಆಗ್ತೈತೇನ ಅಂತ ಕೇಳಿದ್ರು. ಅಂದ್ರೆ ನನ್ನ ಅಕೌಂಟಿಗೆ ಹಾಕಕ್ಕೆ ತ್ರಾಸ ಆಗತ್ತಂತ? ನಿನ್ನ ಅಕೌಂಟಿಗೆ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ? ಅದು ಹಂಗಲ್ಲಮ್ಮ, ಒಂದು ಸ್ವಲ್ಪ ರೊಕ್ಕ ಈಗ ಸದ್ಯಕ್ಕೆ ನಿಮ್ಗೆ ಕೊಡಕ್ಕೆ ಹೇಳಾರ. ಆಮೇಲೆ ಅವ್ರಿಗೆ ಆದಾಗ ರೊಕ್ಕ ಹಾಕ್ತಾರಂತ. ಅದೇನೋ ನೀವು ಭಾಳ ಕೇಳಕತ್ತೀರಂತ. ಏನಮ್ಮ ನೀನು ಅಳೇಂದ್ರಿಗೆ ಈ ರೀತಿ ರಿಪಿ ಹಚ್ಚಿದ್ರ ನಿನ್ ಬಗ್ಗೆ ಅವ್ರು ಏನಂತ ತಿಳ್ಕೋಬೇಕು? ಅಯ್ಯೋ ಏನಾಗಂಗಿಲ್ಲ ಬಿಡು.
ಅಂತ ಚಲೋ ಹೆಣ್ಮಗಳನ್ನ ಕೊಟ್ಟೇನಿ ಮದುವೆ ಮಾಡಿ ಮತ್ತಿನ್ನೇನು ಅಷ್ಟು ಗೊತ್ತಾಗಂಗಿಲ್ಲ. ಹೌದ್ ಬಿಡ್ರಿ ಅಮ್ಮ, ನಿಮ್ಮಂತವ್ರು ಯಾರು ಇಲ್ಲ ನೋಡ್ರಿ. ಖರೇನಾ ಆಂಟಿ, ನಿಮ್ದು ಬಹಳ ದೊಡ್ಡ ಮನಸ್ಸು. ನಿಮ್ಮಂತವ್ರಿಂದಾನ ಪಾಪ ನಮ್ಮ ಸೀತಾನಂತವ್ರ ಮದುವೆ ಆಗಿದ್ದು. ನೋಡಪ್ಪ ನಿನಗೆ ಅರ್ಥ ಆತು, ನನ್ನ ಮಗಗ ಅರ್ಥ ಆಗೋಲ್ದು. ಹೋಗ್ಲಿ ಬಿಡು, ಯಾವಾಗ ಕೊಡ್ತೀಯಪ್ಪ ನೀ ರೊಕ್ಕನ? ನಾನು ಬ್ಯಾಂಕಿಗೆ ಹೋಗಿ ನಾಳೆ ತಗೊಂಡ್ ಬಂದು ಕೊಟ್ಬಿಡ್ತೀನಿ ರೀ ಅಮ್ಮ. ಸರಿನಪ್ಪ, ಅಷ್ಟು ಮಾಡು. ಮುಂದಿನ ತಿಂಗಳಿಂದ ಏನಾರ ಒಂದು ಒಳ್ಳೆ ವ್ಯವಸ್ಥೆ ಮಾಡಂತ ಹೇಳಪ್ಪ. ಯಾಕಂದ್ರೆ ಇಷ್ಟೆಲ್ಲ ಭಾಳ ಹೊತ್ತ ಹಾಕತ್ರ ನನಗೂ ಭಾಳ ತ್ರಾಸ ಆಗ್ತದೆ ನೋಡಪ್ಪ. ಅಲ್ಲಮ್ಮ, ಅವ್ರೇ ನಿನಗೆ ತಿಂಗಳ ರೊಕ್ಕ ಕೊಡ್ತೇನೆ ಅಂತ ಹೇಳಿ ಏನಾರು ಬರ್ಕೊಟ್ಟಾರನ? ಯಾಕೆ ಈ ರೀತಿ ಹಪಾಪಿ ಮಾಡ್ತಿದ್ದಿ? ಕಾರ್ತಿ, ನಿನ್ ಹೆಂಡತಿ ಎಲ್ಲ ನೋಡಪ್ಪ, ಕರ್ಕೊಂಬ ಹೋಗು. ಅಯ್ಯೋ ಇರ್ಲಿ ಬಿಡ್ರಿ ಆಂಟಿ, ಏನಾಗೋದಿಲ್ಲ. ಅಂದಂಗ ಕಾರ್ತಿ, ಏನಣ್ಣ ನಾನು ಅದು ಒಂದು ಮಾತು ಹೇಳೋದೇ ಮರ್ತ್ಬಿಟ್ಟೆ ನೋಡು. ನಾನು ಬಂದಿದ್ದ ಉದ್ದೇಶನ ಅದು ನಿನ್ನ ಫ್ರೆಂಡ್ ಒಬ್ಬನು ರಮೇಶ್ ಅಂತಿದ್ದ, ಗೊತ್ತೇನ? ಯಾರು ಅವನು ರಮೇಶ? ಅಯ್ಯೋ ಅಮ್ಮ, ನಿಮಗೆ ಗೊತ್ತಿಲ್ಲ. ಕಾರ್ತಿಕ್ ನೆನಪಂತೇನೋ ರಮೇಶ. ಅದ ಅವ್ರ ಮನ್ಯಾಗ ಅವ್ರ ಅಮ್ಮಗೂ ಯಾರಿಗೋ ದುಡ್ಡು ಅಂತ ಹೇಳಿ. ಹ್ಞೂ, ಅವ್ನು ರಮೇಶ್ ಈಗಾರ ಸಿಕ್ಕಿದ್ದ ನನಗೆ. ಅಂದ್ರೆ ಬ್ಯಾಂಕಿಗೆ ನಾನು ಇದು ಆಂಟಿದ ದುಡ್ಡಿನ ಬಗ್ಗೆ ವ್ಯವಸ್ಥೆ ಮಾಡಕ್ ಹೋಗ್ಬೇಕು ಅಂತೇಳಿ ಎನ್ಕ್ವೈರಿ ಮಾಡಕ್ ಹೋಗಿದ್ನಲ್ಲ, ಅವಾಗ ಅವನು ಅಲ್ಲೇ ಸಿಕ್ಕಿದ್ದ. ಬ್ಯಾಂಕಿಗೆ ಬಂದಿದ್ನ. ಅಯ್ಯೋ ಪಾಪ, ಯಾಕ್ರಿ? ಅಲ್ಲೋ, ಬ್ಯಾಂಕಿಗೆ ಬಂದ್ರೆ ಅಯ್ಯೋ ಪಾಪ ಅಂತಿಲ್ಲ, ರೊಕ್ಕ ತಗೊಳಕ್ ಏನಾರ ಬಂದಿರ್ತಾನ ಬಿಡು. ಅಯ್ಯೋ ಅಮ್ಮ, ಪಾಪ ಅವ್ನ ಕೈಯಾಗ ರೊಕ್ಕ ಅನ್ನೋದಿರ್ಲಿಲ್ಲ. ಅವ್ರ ಅಮ್ಮ ಅದಾಳಲ್ಲ, ಬರೀ ರೊಕ್ಕ ಅಂತಂದೇಳಿ ಹುರಿದು ಮುಕ್ಬಿಟ್ಟಿದ್ಲು. ಅವ ಸಾಲ ಸೂಲ ಮಾಡಿ ಪಾಪ ಲೋನ್ ಎಲ್ಲ ಮಾಡಿ ಅವ್ರ ಅಮ್ಮಗ ರೊಕ್ಕ ತಂದ್ಕೊಟ್ಟಿದ್ದ. ಅಯ್ಯೋ, ಎಂತ ಹೋದಾನೋಪ? ಇದ್ರ ನನ್ನಂಗಿರ್ಬೇಕು ನೋಡಪ್ಪ. ನಾನು ಒಟ್ಟ ಹಂಗೆಲ್ಲ ತ್ರಾಸ್ ಕೊಟ್ಟು ಲೋನ್ ಎಲ್ಲ ತೆಗೆಸಿ ರೊಕ್ಕ ಕೊಡು ಅಂತ ಅನ್ನಂಗಿಲ್ಲಪ್ಪ. ಅದೆಲ್ಲ ಹೋಗ್ಲಿ ಬಿಡ್ರಿ ಆಂಟಿ, ಅದು ನಿಮ್ ದೊಡ್ಡ ಗುಣ. ಆಮೇಲೆ ಏನಾತನ, ಏನಂದ ಅವನು ಮನ್ಯಾಗೆಲ್ಲ ಈಗ ಸರಿ ಐತಂತ, ಅವ್ರ ಅಮ್ಮಗೆಲ್ಲ ದುಡ್ಡಿಂದೆಲ್ಲ ವ್ಯವಸ್ಥೆ ಸರಿ ಆತಂತ. ಏನ್ ಮಾಡೋದು ಪಾಪ, ಅವ್ರಮ್ಮ ಮಾಡೋ ಹುಚ್ಚಾಟಕ್ಕ ಈಗ ಇವನು ಬೆಲೆ ತೆರಬೇಕಾಗೈತಿ. ಅದನ್ನ ಅವ್ರಮ್ಮ ರೊಕ್ಕ ಅಂತಂದ್ ಹೇಳಿ ಅಂತಿದ್ರ, ಇವನು ಅಲ್ಲೇ ಇಲ್ಲೇ ಸಾಲ ಸೂಲ ಮಾಡಿ ತಗೊಂಡ್ಬರ್ತಿದ್ದ. ಮನ್ಯಾಗ ನಿನಗೆ ಗೊತ್ತಿರೋಂಗ ಅವ್ರಮ್ಮ ಒಬ್ರ ಅಲ್ಲ, ಅವ್ನ ಹೆಂಡತಿನೂ ರೊಕ್ಕ ಅಂತಿದ್ಲು. ಏನು ಹೆಂಡತಿನೂ ರೊಕ್ಕ ಅಂತಿದ್ಲ? ಅಯ್ಯಯ್ಯ, ಹಿಂಗಿದ್ರ ಪಾಪ ಮನ್ಯಾಗ ಗಂಡ್ಮಕ್ಳು ಹೆಂಗ್ ಜೀವನ ಮಾಡ್ಬೇಕು? ಹ್ಞೂ ಆಂಟಿ, ನೋಡ್ರಿ ಹಿಂಗೈತೆ ಅವ್ರ ಮನೆ ಕತಿ. ಆಮೇಲೆ ಅವನು ಪಾಪ ಒಳ್ಳೆ ಕೆಲಸದಾಗಿದ್ದರಿ, ಗೌರ್ಮೆಂಟ್ ಜಾಬ್ ಅಂತಾನ ಅನ್ಕೋರಿ. ಭಾಳ ಚಲೋ ಇತ್ತು, ಸಂಬಳ ಗಿಂಬಳ ಎಲ್ಲ. ಈ ಕಡೆ ಹೆಂಡತಿ ಕಾಟ, ಆ ಕಡೆ ತಾಯಿ ಕಾಟ, ಇಬ್ರು ರೊಕ್ಕ ಅನ್ನೋದಕ್ಕೆ ತಲೆ ಕೆಟ್ಟು ಲಂಚ ತಗೊಳಕ್ಕೂ ಚಾಲು ಮಾಡಿದ್ದ. ಇಬ್ರು ಹೆಂಡತಿ ಮತ್ತು ತಾಯಿ ಭಾಳ ಖುಷಿಯಿಂದನ ಇದ್ರು. ಆದ್ರೂ ತಾಯಿದು ಮತ್ತು ಹೆಂಡತಿದು ಹಪಿ ತಪ್ಪಲಿಲ್ಲ. ಅಷ್ಟೆಲ್ಲ ರೊಕ್ಕ ತಂದ್ಕೊಟ್ರು ಮತ್ತೆ ರೊಕ್ಕ ಅಂದ್ರೆ? ಅಯ್ಯೋ, ರೊಕ್ಕ ಏನೇನು ಆಟ ಆಡಿಸ್ತೈತೆ ಅಂತ ಹೇಳಿ ನಮ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿಲ್ರಿ ಆಂಟಿ. ಆಮೇಲೆ ರೊಕ್ಕ ಎಲ್ಲ ತಂದ್ಕೊಟ್ ಕೂಡಲೇ ಅವ್ರ ಅಮ್ಮಗೆ ಅದೇನಾತೇನೋ ಗೊತ್ತಿಲ್ಲ ರೀ, ನೋಡಿದ್ದೆಲ್ಲ ರೊಕ್ಕ ಅಂತಂದೇಳಿ ಅನ್ನಕ್ಕೆ ಚಾಲು ಮಾಡ್ಬಿಟ್ಟಾರ. ಅದೇನು ಭಾಳಷ್ಟು ರೊಕ್ಕ ನೋಡಿ ಒಮ್ಮಕ್ಲೆ ಮನ್ಸಿಗೆ ಹಂಗೇನಾರ ಅನಿಸ್ತೋ ಏನೋ ಗೊತ್ತಿಲ್ಲ, ಈ ಕಡೆ ಹೆಂಡತಿನೂ ಹಂಗ ಮಾಡಕ್ ಚಾಲು ಮಾಡ್ಬಿಟ್ಟಾಳ. ಏನು ರೊಕ್ಕ ಕಂಡ್ ಕೂಡ್ಲೆ ರೊಕ್ಕ ಅಂತಾರ ಸರಿ, ಗಂಡಿದ್ದೆಲ್ಲ ರೊಕ್ಕ ಅನ್ನಕ್ ಚಾಲು ಮಾಡ್ಬಿಟ್ರ ಇಬ್ರು? ಹ್ಞೂ ಅಮ್ಮ, ನನಗೂ ಒಂದ್ ದಿವ್ಸ ಹೇಳಿದ್ದ, ಈ ರೀತಿ ಆಗಾಕತ್ತೈತಿ ನಮ್ಮ ಮನ್ಯಾಗ, ಏನಾರ ಡಾಕ್ಟರ್ ಚಲೋ ಇದ್ರೆ ಹೇಳು ಅಂತ ಅಂದಿದ್ದ. ಹೌದಾ? ಆಮೇಲೆ ಏನಾತಪ್ಪ? ಇನ್ನೇನಂಟಿ, ಅವ್ರಿಬ್ರು ರೊಕ್ಕ ಅಂತಂದ್ ಹೇಳಿ ಭಾಳ ಹಪಾಪಿತನ ಮಾಡಾಕತ್ತಿದ್ರು. ಇವನು ಏನ್ ಮಾಡ್ತಾನ, ಇದ್ ಬದಿದ್ದೆಲ್ಲ ಸಾಲ ಸೋಲ ಮಾಡಿ ಎಲ್ಲಾ ಕಡೆಯಿಂದನೂ ರೊಕ್ಕ ತಂದು ಕೊಡ್ತಿದ್ದ. ಅವರು ಅತ್ತಿ ಸೊಸಿ ಇಬ್ರು ಸರಿತ್ನ ಖರ್ಚು ಮಾಡ್ತಿದ್ರು. ಆಮೇಲೆ ಅಂತೂ ವಿಪರೀತ ಹೋಗಿ ಅವ್ರಿಗೆ ಒಂದ್ ರೀತಿಯಿಂದ ರೊಕ್ಕದ ಹುಚ್ಚ ಹಿಡಿಯಕ್ ಚಾಲು ಆಗ್ಬಿಡ್ತು. ಸಿಕ್ಕಿದ ಪೇಪರ್ ಅದು ಇದು ಎಲ್ಲ ರೊಕ್ಕ ಅಂತೇಳಿ ಸಣ್ಣ ಹುಡುಗರು ಹಿಂಗ ಪೇಪರ್ ಎಲ್ಲ ಕಟ್ ಮಾಡಿ ಕೈಯಾಗ ಇಟ್ಕೊಂಡು ಆಟಾಡ್ತಿದ್ವಲ್ಲ, ಹಂಗ್ ಮಾಡಕ ಚಾಲು ಮಾಡ್ಬಿಟ್ರಿ. ಅಯ್ಯೋ, ಆಮೇಲೆ ಏನಾತಪ್ಪ? ಇನ್ನೇನು, ಹುಚ್ಚ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ. ಏನು, ಹುಚ್ಚ ಆಸ್ಪತ್ರೆಗೆ ಕರ್ಕೊಂಡೋಗಿ ಇಬ್ರನ್ನ ಅಡ್ಮಿಟ್ ಮಾಡಿದ್ನ? ಏನಪ್ಪ ಅಂತದೇನಾತ ಅವ್ರೀಗ? ರೊಕ್ಕ ಅಂದ್ರೆ ಹುಚ್ಚ ಆಸ್ಪತ್ರೆಗೆ ಅಡ್ಮಿಟ್ ಹಾಕಾರ? ಮತ್ತಿನ್ನೇನಮ್ಮ, 3 ಹೊತ್ತು ರೊಕ್ಕದ ಬಗ್ಗೆನ ವಿಚಾರ ಮಾಡಕತ್ರ ಕಂಡಿದ್ದೆಲ್ಲ ರೊಕ್ಕ ಕಂಡಂಗ ಕಾಣ್ತತಿ. ಅವಾಗ ಎಲ್ಲಾರು ಹಂಗ ಹಾಕಾರ. ನೀನು ಬದ್ಲಾಗಿಲ್ಲ ಅಂದ್ರೆ ಮುಂದೆ ನೀನು ಹಂಗ ಹಾಕಿ ನೋಡು. ಏನು, ರೊಕ್ಕಕ್ಕೆ ಹಪಾಪಿತನ ಇದ್ರೆ ಹಿಂಗ್ ಮಾಡ್ತಾರ? ಹುಚ್ಚಿಡ್ತೈತ, ಕಂಡಿದ್ದೆಲ್ಲಾನು ರೊಕ್ಕ ಅಂತಾರ. ಹ್ಞೂ ಆಂಟಿ, ಅವ್ರಿಗೆ ಪೇಪರಿಗೂ ರೊಕ್ಕಕ್ಕೂ ವ್ಯತ್ಯಾಸನ ಗೊತ್ತಾಗಿಲ್ಲ. ಹ್ಞೂಮ್ಮ, ಆಮೇಲೆ ನೋಡು ಏನ್ ಮಾಡ್ತಿದ್ದಿ ಪಾಪ, ಉಚ್ಚ ಆಸ್ಪತ್ರೆ ಅವ್ರು ಬಂದು ಒಂದ್ ದಿವಸ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲೇ ಅಡ್ಮಿಟ್ ಮಾಡ್ಕೊಂಡಾರ. ಇವನು ಅವಾಗ ತಾಯಿಗೂ ಹೆಂಡತಿಗೂ ರೊಕ್ಕ ತಂದು ಹಾಕಾಕ ಅಷ್ಟೆಲ್ಲ ಕಷ್ಟಪಡ್ತಿದ್ದ. ಈಗ ಅವ್ರನ್ನ ಉಚ್ಚ ಆಸ್ಪತ್ರೆಯಿಂದ ಸರಿ ಮಾಡ್ಕೊಂಡು ಮನಿ ಕರ್ಕೊಂಡ್ ಬರಕ ಕಷ್ಟಪಡಾಕತ್ತ ನೋಡು. ಏನ್ ಮಾಡ್ತಿ ಹೇಳ? ಅದ ಇದ್ದಿದ್ ರೊಕ್ಕದಾಗ ಚಂದ ಜೀವನ ಮಾಡ್ಕೊಂಡು ಹೋಗಿದ್ರೆ ಈಗ ಹೆಂಡತಿ ತಾಯಿ ಅವನದೊಂದು ಸುಖದ ಸಂಸಾರ ಇರ್ತಿತ್ತು, ಮಕ್ಕಳು ಮರಿ ಅಂತ ಹೇಳಿ ಜೀವನ ಮಾಡ್ಕೊಂತ ಆರಾಮ್ ಇರ್ತಿದ್ದ. ಇಂಥ ಜೀವನ ಯಾಕೆ ಬರ್ತಿತ್ತು? ಎಲ್ಲೋ ಒಬ್ರು ಇಬ್ರಿಗೆ ಹಾಕಾರ ಬಿಡಪ್ಪ, ಹಂಗೇನ ಎಲ್ಲರಿಗೂ ಹಂಗೇನ ಆಗಂಗಿಲ್ಲ. ಅದು ನಿಜ ಬಿಡ್ರಿ. ನಾನ ಇವತ್ತು ಕಣ್ಣಲ್ಲ, ಮನ್ಸಿಗೆ ಭಾಳ ಬೇಜಾರಾತು. ಅದಕ್ಕೆ ಹೇಳಿ ಹೋಗೋಣ ಅಂತಂದೇಳಿ ಬಂದೆ. ಕಾರ್ತಿ, ಭವ್ಯ, ನೀ ಏನ್ ಇಷ್ಟ ಹೆದರ್ಕೊಂಡು ಬಂದೆ? ಏನಾತ? ಅಯ್ಯೋ, ಅದು ನಾನು ಬಂದೆ. ಭಾವ, ನೀವ್ ಯಾವಾಗ ಬಂದ್ರಿ? ನಾನು ಆಗಳೇನ ಬಂದೆ, ನೀ ಎಲ್ಲಿ ಹೋಗಿದ್ದಿ? ಅಯ್ಯೋ ಭಾವ, ನಾನು ಆಗಳೇ ಕಾರ್ತಿಕ್ ಜೊತೆಗೆ ಬಂದಲ್ಲ ಮನೀಗ. ಬಂದ್ ಕೂಡ್ಲೆ ಪಾಪ ಬಾಜು ಮನಿ ಅದಾಳಲ್ಲ, ಆಕಿ ಅಳಾಕತ್ತಿದ್ಲಪ್ಪ. ಏನಾತು ಅಂತಂದೇಳಿ ಕೇಳ್ಕೊಂತ ಹೋದೆ. ಅಷ್ಟೊತ್ತಿಗೆ ನನ್ನ ಫೋನ್ ಬಂತು ಒಂದು. ಯಾರ್ ಫೋನ್? ಅದು ನನ್ನ ಫ್ರೆಂಡ್ ಒಬ್ಬಕಿ ಶೀತಲ್ ಅಂತಂದ ಹೇಳಿ ಅವ್ರ ಮನ್ಯಾಗಿನ ಸುದ್ದಿ ಹೇಳಕ್ ಫೋನ್ ಮಾಡಿದ್ಲು. ಶೀತಲ ಏನಂತ ಭವ್ಯ? ಪಾಪ ನಿನ್ನೇನು ಮಾತಾಡ್ತಿಲ್ಲ, ಎಲ್ಲ ಆರಾಮಾಯ್ತಿಲ್ಲ? ಅಯ್ಯೋ, ಏನ್ ಹೇಳ್ತೀರಿ ಪಾಪ, ನಿಮ್ಗ ಗೊತ್ತಲ್ಲ ಅವ್ರ ಮನ್ಯಾಗ ಅವ್ರ ಅಕ್ಕಗ ದುಡ್ಡಿನ ಹುಚ್ಚ ಹಿಡಿದು. ಏನೋ ದುಡ್ಡಿನ ಹುಚ್ಚ? ಏನ್ ಭವ್ಯ ಇದು? ಅಯ್ಯೋ ಹ್ಞೂ ಅತ್ಯ, ಅದು ನಮ್ಮ ಫ್ರೆಂಡಿನ ಆಕಿಗೆ ದುಡ್ಡಿನ ಹುಚ್ಚ ಹಿಡಿದು ಬಿಟ್ಟಿತ್ತು. ಆಕಿನೂ ಹಂಗ ಸಿಕ್ಕಲ್ಲೆಲ್ಲ ರೊಕ್ಕ ಅಂತಂದ ಹೇಳಿ ಸಿಕ್ಕಿದ್ದನ್ನೆಲ್ಲ ರೊಕ್ಕ ಅಂತಂದ ಹೇಳಿ ಎತ್ಕೊಂಡು ಅಡಾಡಕತ್ ಬಿಟ್ಟಿದ್ಲು. ಏನು ಇಲ್ಲೂ ಇದಕ್ಕತ್ತಿನ? ಅಯ್ಯಪ್ಪ ಭವ್ಯ, ನೀ ಏನ್ ಜೋಕ್ ಮಾಡಕತ್ತೇನ? ಅಯ್ಯೋ ಅತ್ಯ, ನಾನು ಯಾಕೆ ಜೋಕ್ ಮಾಡ್ಲಿ? ನಾನು ಇರೋದನ್ನ ನಿಜ ಹೇಳಕತ್ತಿದ್ದು. ಬೇಕಾದ್ರೆ ಆಕಿ ಫೋನ್ ಹಚ್ಕೊಡ್ತೇನೆ, ಮಾತಾಡಂಗಿದ್ರೆ ಮಾತಾಡ್ರಿ. ಬೇಡ. ಆಮೇಲೆ ಏನತ್ ಭವ್ಯ? ಇನ್ನೇನ್ ಭಾವ, ಬರೀ ರೊಕ್ಕ ಅನ್ನೋದಕ್ಕೆ ಅವ್ರ ಮನೆಯಾಗ ಆಕಿನ ಕರ್ಕೊಂಡೋಗಿ ಹುಚ್ಚ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಯಾರಿ. ಏನಾಕೈತೆ ಏನೋ ನನಗೂ ಅದೇ ಟೆನ್ಷನ್ ಆಗ್ಬಿಟ್ಟೈತೆ ನೋಡು. ಅಷ್ಟಕ್ಕೆಲ್ಲ ಹುಚ್ಚ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಯಾರ? ಅಮ್ಮ, ನೆಕ್ಸ್ಟ್ ಪಾಳೆ ನಿಂದ. ಸುಮ್ನಿರೋ ಸಾಕು. ಅಯ್ಯೋ ಬಿಡೋ ಕಾರ್ತಿ, ಎಲ್ಲಾರ್ಗು ಹಂಗೇನ ಆಗಂಗಿಲ್ಲ. ಅಲ್ಲೇನೋ ಹೇಳಪ್ಪ ಸ್ವಲ್ಪ ಅವನಿ. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬನಿದ್ದಾರಿ, ಅವ್ರ ಮನೆಗೂ. ಏನು ಅವ್ರ ಮನೆಗೂ? ಅಯ್ಯಪ್ಪ, ಹಿಂಗಾದ್ರ ನನ್ನ ಕತಿ
ರೊಕ್ಕ ರೊಕ್ಕ ಎಷ್ಟೊಂದು ರೊಕ್ಕ ರೊಕ್ಕ ಅಯ್ಯಪ್ಪ ಇಷ್ಟೊಂದು ರೊಕ್ಕ ನಾನು ನೋಡೇ ಇಲ್ಲ ನನ್ನ ಜೀವನದಾಗ ರೊಕ್ಕ 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 ಅಮ್ಮ ಏನಾತಮ್ಮ ನಿನಗ ಆಂಟಿ ಏನಾಯ್ತು ಅತ್ತೆ ಏನಾದ್ ನಿನಗ ಯಾಕೆ ಮಾಡತ್ತಿದಿ ರೊಕ್ಕ 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 ಆಂಟಿ ಏನಪ್ಪ ಯಾಕಂಟಿ ಏನಾಯ್ತು ಯಾಕೆ ಹಿಂಗ್ ರೊಕ್ಕ ರೊಕ್ಕ ಅಂತ ಬಡ್ಕೊಳಕತ್ತೀರಿ ನಾನಾ ರೊಕ್ಕ ರೊಕ್ಕ ಅಂತ ಬಡ್ಕೊಂಡ ಕಾರ್ತಿಕ ಹ್ಞೂ ಅಮ್ಮ ಏನಾತಮ್ಮ ನಿನಗ ಏ ಇಲ್ಲೋ ನಾ ಕನಸು ಕಾಣಕತ್ತಿದ್ದೆ ಇಲ್ಲ ಅತ್ಯ ನೀ ಕನಸು ಕಾಣಕತ್ತಿದ್ದಿಲ್ಲ ನೀನು ರೊಕ್ಕ ರೊಕ್ಕ ಅನ್ನಕತ್ತಿದ್ದಿ ಬೇಕಾದ್ರೆ ನೋಡಿಲ್ಲ ವಿಡಿಯೋ ಮಾಡ್ಕೊಂಡೇನಿ ಮೊಬೈಲ್ನಾಗ ನೋಡಿಲ್ಲ ನೋಡಮ್ಮ ಇಲ್ಲೇ ನೀನ್ ಮಾಡಿದ ಅವತಾರ ನೀ ಹೆಂಗ್ ಮಾಡಕತ್ತಿದ್ದಿ ಇಷ್ಟು ತನ ಅಂತ ಹೇಳಿ ಅಯ್ಯೋ ಹೌದಲ್ಲೋ ಏನಿದು ಅಂದ್ರ ಆಂಟಿ ಇದು ಅದ ಏನೋ ಇದು ಅದ ಅಂದ್ರ ಅದ ಅದ ಎಲ್ಲರಿಗೂ ಆಗಿತ್ತಲ್ಲ ಅದ ನಿಮಗೂ ಆಗಿರೋದು